ಶಿವಕುಮಾರ್ ಅವರು ಬೆಲ್ಲದವರು ಕೌಂಟ್ರ್ ಕೊಡ್ತಾರೆ. ಹುಬ್ಬಳ್ಳಿ ಕಮಿಷನರ್ ಅವರು ಎಲ್ಲೋ ಒಂದು ಕಡೆ ಹುಬ್ಬಳ್ಳಿಯಲ್ಲಿ ಶೋ ಕೊಡ್ಕೊಂತ ಅವ್ರದ್ದು ಯಾವುದೋ ಒಂದು ಲಾಭಕ್ಕೋಸ್ಕರ ಒಂದು ಈ ಲಾ ಅಂಡ್ ಆರ್ಡರ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅಂತ ಬೆಲ್ಲದ ಸರ್ ಹೇಳಿ. ನೋಡ್ರಿ, ನನಗೆ ಅದ್ರ ಬಗ್ಗೆ ಡೀಪ್ ಆಗಿ ಹೋಗಿಲ್ಲ. ಈಗ ನಾನು ಬೆಳಗಾವಿ ಲೋಕಸಭಾ ಕ್ಷೇತ್ರ ಇದ್ದುದರಿಂದ ಅಲ್ಲಿ ಏನು ಭಾಳ ಅವರು ಆಕ್ಟಿವಿಟಿ ನೋಡಿ ಬಿಗಿನಿಂಗ್ ಅಲ್ಲಿ ಪೊಲೀಸ್ ಕಮಿಷನರ್ ಬಗ್ಗೆ ನಾ ಹೇಳೋದಾದರೆ ಬಿಗಿನಿಂಗ್ ಭಾಳ ಒಳ್ಳೆ ರೀತಿಯಂತ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಈ ಮಟಕ ಮತ್ತೊಂದು ಮಾದಕ ದ್ರವ್ಯ ಇದನ್ನು ತಡೀಲಿಕ್ಕೆ ಪ್ರಯತ್ನ ಇದೆ. ಮತ್ತು ಈಗೇನು ಬದಲಾವಣೆ ಆಗಿದೆ ಅವರಲ್ಲಿ ಅನ್ನೋದು ನನ್ನ ಗಮನಕ್ಕೆ ಬಂದಿಲ್ಲ. ಹೀಗಾಗಿ ಇವತ್ತು ಯಾವುದೇ ಪೊಲೀಸ್ ಕಮಿಷನ್ ಇದ್ದರೆ ಸರಿಯಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಒತ್ತಾಯವನ್ನು ನಾನು ಮಾಡ್ತಾಯಿದ್ದೀನಿ. ಹೀಗಾಗಿ ಪೊಲೀಸ್ ಕಮಿಷನರು ಸರಿಯಾಗಿ ಮಾಡಿಲ್ಲ ಅಂದರೆ ಸರ್ಕಾರದ ಕ್ರಮ ಕೈಗೊಳ್ಬೇಕಾಗ್ತದೆ. ಸರ್ಕಾರದ ಈ ನಡೆ ಖಂಡಿತ ಪ್ರತಿಪಕ್ಷ ಯಾವ ರೀತಿ ಹೋರಾಟ ಮಾಡುತ್ತೆ ಅಂದರೆ ಈ ರೀತಿಯಾದಂಥ ರಾಜ್ಯದಲ್ಲಿ ಶಾಂತಿಗಳು ಆಗ್ತಾ ಇರೋದು ಇದನ್ನು ಯಾವ ರೀತಿ ಪ್ರತಿಪಕ್ಷ ನೋಡಿ, ಭಾರತೀಯ ಜನತಾ ಪಾರ್ಟಿ ಪ್ರತಿ ಹಂತದಲ್ಲಿ ಇಂಥ ಸಮಸ್ಯೆಗಳು ಉದ್ಭವ ಆದಾಗ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದೆ. ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಯಾರು ಪ್ರಿಯಾಂಕ ಖರ್ಗೆ ಒಂದು ಅಹಂಕಾರದಿಂದ ಇಡೀ ಒಂದು ಗುಲ್ಬರ್ಗಾ ಜಿಲ್ಲೆ ರಿಪಬ್ಲಿಕ್ ಹಿಂದೆ ಇದೇ ಸಿದ್ದರಾಮಯ್ಯನವರು ಬಳ್ಳಾರಿಗೆ ರಿಪಬ್ಲಿಕ್ ಅಂತಿದ್ರು, ರಿಪಬ್ಲಿಕ್ ಬಳ್ಳಾರಿ ಅಂತಿದ್ರು. ಇವತ್ತೇನಾಗಿದೆ ಗುಲ್ಬರ್ಗ ನೋಡಿಬಿಟ್ರೆ ಕಳೆದ 2-3 ತಿಂಗಳಿಂದ ನಾನು 2-3 ಸಲ ಹೋಗಿ ಬಂದಿದ್ದೀನಿ ಗುಲ್ಬರ್ಗಕ್ಕೆ. ಅಲ್ಲಿ ಪರಿಸ್ಥಿತಿ ನೋಡಿದರೆ ಆ ಒಂದು ಖರ್ಗೆ ಅವರ ಅಡಿಯಲ್ಲಿ ಪ್ರಿಯಾಂಕ ಖರ್ಗೆ ಅವರ ಅಡಿಯಲ್ಲಿ ಇಡೀ ಜಿಲ್ಲಾ ಭಾಳ ಕುದೀತಾ ಇದೆ. ಅವರ ಅಹಂಕಾರ ಮತ್ತೊಂದು ಇವನ್ ಕಾಂಗ್ರೆಸ್ ಅವರು ಹ್ಯಾಪಿ ಇಲ್ಲ, ಅಲ್ಲಿ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಲೋಕಸಭಾ ಚುನಾವಣೆಯಲ್ಲಿ ಸೋತ್ರಲ್ಲ, ಅದಕ್ಕೆ ಮೂಲ ಕಾರಣ ಯಾರಾದರೂ ಇದ್ದರೆ ಅದು ಪ್ರಿಯಾಂಕ ಖರ್ಗೆ ಅವರ ಅಹಂಕಾರ ದುರಂಕಾರ ಮತ್ತೊಂದು ಕಾರಣ ಸಲುವಾಗಿ ಅವತ್ತು ಖರ್ಗೆ ಅವರು ಕೂಡ ಇದ್ದಂಥ ಏನು ಹಿರಿಯ ನಾಯಕರಿದ್ರಲ್ಲ ಅವರೆಲ್ಲ ಹೊರಗಡೆ ಬಂದು BJP ಜಾಯ್ನ್ ಆದರು. ನಾವು BJPಯಿಂದ ಆರಿಸಿ ಬಂದಿವಿ, ಅಲ್ಲಿ ನಮ್ಮ ಜಾಧವ್ ಅವರು ಆರಿಸಿ ಬಂದರು. ಹೀಗಾಗಿ ಇವತ್ತು ಅವರ ಒಂದು ಇದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಆಕ್ರೋಶ ಇದೆ. ಅದಕ್ಕೆ ಅದು ಮುಂದೆ ಅದ್ರ ಬಗ್ಗೆಯೂ ಹೋರಾಟ ನಾವು ಭಾರತೀಯ ಜನತಾ ಪಾರ್ಟಿ ಮಾಡಿದ್ದೇವೆ. ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ದುರಾಡಳಿತದ ಬಗ್ಗೆ ನಿರಂತರವಾಗಿ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತೇವೆ. ಕೋಮುಗಲಭೆ ಅಂತ ಸಂದರ್ಭವಾಗಿ ಎರಡು ರಾಜಕೀಯ ಪಕ್ಷಗಳು ರಾಜಕೀಯ ಬದಿಗಿಟ್ಟು ಒಗ್ಗಟ್ಟಾಗಿ ನಿಂತಿದ್ದನ್ನು ಬಗೆಹರಿಸಬಹುದಲ್ಲ, ಯಾಕೆ ಇದು ನೋಡಿ, ಇದು ಮುಂದುವರಿತಾ ನಮ್ಮ ಪ್ರತಿಪಕ್ಷದವರು ಶಾಂತಿ ವ್ಯವಸ್ಥೆ ಕಾಪಾಡ್ಕೊಳ್ಳೋಕೆ BJP ಯಾವಾಗಲೂ ತಯಾರಿದೆ, ಇಡೀ ದೇಶದಲ್ಲಿ ತಯಾರಿದೆ. ಮೋದಿಜಿಯವ್ರ ನಾಯಕತ್ವ ಇದೆ. ಇವತ್ತು ಪಾಕಿಸ್ತಾನ ಕುಮ್ಮಕ್ಕೆ ಕೊಡೋರು ಯಾರು? ರಾಹುಲ್ ಗಾಂಧಿ. ತಿಳ್ಕೊರಿ, ರಾಹುಲ್ ಗಾಂಧಿ ಯಾವಾಗಲೂ ಮಾತಾಡಿದರೆ ಪಾಕಿಸ್ತಾನದ ಪರವಾಗಿ ಏನು ಮಾತಾಡ್ತಾನೆ. ಅಲ್ಲಿ ಹೋಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದರೆ ಮತ್ತೊಂದು ಮಾಡಿದರೆ ಅಟ್ಯಾಕ್ ಮಾಡಿದರೆ ಸಾಕ್ಷಿ ಕೇಳ್ತಾರೆ ಇವರು ರಾಹುಲ್ ಗಾಂಧಿ. ಹೀಗಾಗಿ ಯಾವಾಗಲೂ ಅಲ್ಲಿ ವಿದೇಶಕ್ಕೆ ಹೋದರೂ ಅಲ್ಲಿನೂ ಸಹಿತ ಮೋದಿಯವರು ಕ್ರಿಟಿಸೈಸ್ ಮಾಡೋದು, ಭಾರತದ ವ್ಯವಸ್ಥೆ ಬಗ್ಗೆ ಕ್ರಿಟಿಸೈಸ್ ಮಾಡೋದೇ ಮಾಡ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಹಿಂದೆ ನೆಹರು ಅವರಿರ್ಬೋದು, ಇಂದಿರಾ ಗಾಂಧಿ ಅವರು ಇದ್ದಾಗ ಅವರು ಪ್ರತಿಪಕ್ಷದ ನಾಯಕರಾಗಿ ಆ ಕಡೆ ಹೋದಾಗ ದೇಶದ ವಿಚಾರವನ್ನು ಅಲ್ಲೇನು ಪ್ರಸ್ತಾಪ ಮಾಡ್ತಾ ಇರಲಿಲ್ಲ. ದೇಶಕ್ಕೆ ಘನತೆ ತರುವಂಥ ಕೆಲಸ ಅವ್ರು ಮಾಡ್ತಿದ್ರು. ಇವತ್ತು ರಾಹುಲ್ ಗಾಂಧಿ ಏನು ಮಾಡ್ತಾ ಇದ್ದಾರೆ? ಇಡೀ ಬೆಳಗಿನ ಸಾಯಂಕಾಲ ದೇಶದಲ್ಲಿರತಕ್ಕಂಥ ಮೋದಿಯವ್ರ ಸರ್ಕಾರದ ಬಗ್ಗೆ ಕ್ರಿಟಿಸೈಸ್ ಮಾಡೋದು ಮಾತ್ರ ಮಾಡ್ತಾರೆ, ಅಪಪ್ರಚಾರ ದೇಶದ ಬಗ್ಗೆ, ಪಾಕಿಸ್ತಾನದ ಪರವಾಗಿ ಮಾತಾಡುವಂಥದ್ದು. ನೀವೇನೋ ಏನು ಸ್ಟ್ರೈಕ್ ಮಾಡಿದ್ರು ಮತ್ತೊಂದು ಮಾಡಿದ್ರು ಅದನ್ನು ಕ್ರಿಟಿಸೈಸ್ ಮಾಡುವಂಥದ್ದು, ಸಾಕ್ಷಿ ಕೇಳುವಂಥ ಕೆಲಸ ರಾಹುಲ್ ಗಾಂಧಿ ಮಾಡ್ತಾರೆ. ಹೀಗಾಗಿ ಕಾಂಗ್ರೆಸ್ಸು ಬಹುಶಃ ನಿಮ್ಗೆ ಅನಿಸಿರ್ಬೋದು, ಈ ಜಮ್ಮು ಕಾಶ್ಮೀರ ಪಾಕಿಸ್ತಾನ ಅಕ್ಯುಪೈಡ್ ಕಾಶ್ಮೀರ ಏನಿದೆಯಲ್ಲ, ಅವತ್ತೇನಾದರೂ ವಲ್ಲಭಭಾಯಿ ಪಟೇಲ್ರಿಗೆ ಅಧಿಕಾರ ಕೊಟ್ಟಿದ್ರೆ, ಮತ್ತು ಅವತ್ತಿನ ಮಿಲಿಟ್ರಿಗೆ ಏನಾದ್ರು ಅಧಿಕಾರ ಕೊಟ್ಟಿದ್ರೆ ಇವತ್ತು ಪಾಕಿಸ್ತಾನ ಅದೇನು POK ಅಂತಿದೆಯಲ್ಲ ನಮ್ಮ ಕಡೆನೇ ಉಳಿತಿತ್ತು. ಅವತ್ತು ಸರಿಯಾದಂಥ ದೃಢವಾದಂಥ ನಿರ್ಧಾರ ಕೈಗೊಳ್ಳಿಲ್ಲ ನೆಹರು ಅವರು. ಅದರಿಂದ ಇವತ್ತು POK ಕ್ರಿಯೇಟ್ ಆಗಿದೆ. ಅದರಿಂದಲೇ ಭಾಳಷ್ಟು ಸಮಸ್ಯೆ ಆಗಿದ್ದಾವೆ. POK ಇವತ್ತೇನು POK ನಮ್ಮ ಭಾಗಕ್ಕೆ ಬರಬೇಕು, ಭಾರತಕ್ಕೆ ಬರಬೇಕು, ನಮ್ಮ ಭಾರತ ದೇಶದ ಅಂಗ ಅದು ನಮಗೆ ಬರಬೇಕು ವಾಪಸ್ಸು. ಆವಾಗ ಬಹುಶಃ ಅಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಇದೆ. ಈಗ ಉಚ್ಚಾಟನೆ